ಕಲಬುರಗಿ ತಾಲೂಕಿನ ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ಇಂದು ಉದಯ ಟೈಮ್ ವರದಿಗಾರರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ನಕಲಿ ವೈದ್ಯರು ಎಂಬುದು ಬೆಳಕಿಗೆ ಬಂದಿರುತ್ತದೆ. ಕಲಬುರಗಿ ತಾಲೂಕಿನ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಆಗರ ಗ್ರಾಮದಲ್ಲಿ ದಿನೇಶ್ ಬಂಚುಳ್ಳಿ ಎಂಬ ಮತ್ತು ದಾವೂದ್ ಅಲಿ ಎಂಬ ಇಬ್ಬರು ನಕಲು ವೈದ್ಯರು ನಕಲಿ ಕ್ಲಿನಿಕ್ ಅನ್ನು ತೆರೆದಿರುತ್ತಾರೆ. ಇದೇ ಸಂದರ್ಭದಲ್ಲಿ ಉದಯ ಟೈಮ್ಸ್ ವರದಿಗಾರರು ಭೇಟಿ ನೀಡಿ ವರದಿ ಮಾಡಿದ ಸಂದರ್ಭದಲ್ಲಿ ನಕಲಿ ವೈದ್ಯರು ಎಂಬುದು ಬೆಳಕಿಗೆ ಬಂದಿರುತ್ತದೆ. ಸಾರ್ವಜನಿಕರಿಗೆ ಮತ್ತು ಮುಕ್ತ ನಾಗರಿಕರಿಗೆ ಸಿಕ್ಕಾಪಟ್ಟೆ ಕಳ್ಳ ಸಾಗಾಣಿಕೆ ಔಷಧಿಗಳನ್ನು ನೀಡಿ ಸಿಕ್ಕಾಪಟ್ಟೆ ಹಣವನ್ನ ಲೂಟಿ ಮಾಡಿರುವಂತದ್ದು ಮತ್ತು ನಕಲಿ ವೈದ್ಯರ ಈ ಕಳ್ಳ ಸಾಗಾಣಿಕೆಯನ್ನ ವೈದ್ಯರು ಅಕ್ರಮ ಕ್ಲಿನಿಕ್ಗಳನ್ನು ತೆರೆದು ಹಳ್ಳಿ ಜನರ ಸಾವು ನೋವುಗಳ ಸಂಭವ ಹೆಚ್ಚುತ್ತಿದ್ದು, ಇದನ್ನ ಕಂಡರೂ ಕಾಣದಂತೆ ಕುಳಿತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿರಬಹುದು, ಈ ನಕಲು ವೈದ್ಯರು ಹೆಚ್ಚಾಗಲು ಕಾರಣ ಇದೇ ವೈದ್ಯಾಧಿಕಾರಿಗಳೆಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದ್ದರೂ ಸರಿಯಾದ ಸಮಯಕ್ಕೆ ವೈದ್ಯರು ಬರುವುದಿಲ್ಲ, ಸರಿಯಾದ ಸಮಯಕ್ಕೆ ಚಿಕಿತ್ಸೆಯೂ ದೊರೆಯುವುದಿಲ್ಲ ಎಂದು ಹೇಳಿ ಅಲ್ಲಿನ ಜನರು ಆಕ್ರೋಶ ಕೂಡ ವ್ಯಕ್ತವಾಗುತ್ತದೆ. ನಕಲಿ ವೈದ್ಯ ಆಗರ ಬಂಚುಳ್ಳಿ ಟಿಎಚ್ಒನ ಕರೆಸಿ ನಾನು ಅವರಿಗೆ ಹೆದರುವುದಿಲ್ಲ, ಅವರಿಗೆ ನಾನು ಏನು ಮುಟ್ಟಿಸಬೇಕಾದನ್ನ ಮುಟ್ಟಿಸುತ್ತೇನೆ ಎಂದು ಬೇಜವಾಬ್ದಾರಿಯ ಹೇಳಿಕೆಯನ್ನ ನೀಡಿರುತ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ವ್ಯಕ್ತವಾಗುತ್ತದೆ. ಹಾಗಾಗಿ ಈ ನಕಲಿ ವೈದ್ಯರ ಮೇಲೆ ಕಡಿವಾಣ ಹಾಕಲು ದೂರನ್ನ ಸಲ್ಲಿಸಲು ರಾಜ್ಯ ರೈತ ಸಂಘ ಸಹ ಕಾರ್ಯದರ್ಶಿ ಮತ್ತು ಉದಯ ಟೈಮ್ ವರದಿಗಾರರು ಕೂಡ ತಾಲೂಕು ಆರೋಗ್ಯ ಕಚೇರಿಗೆ ಹೋದ ಸಂದರ್ಭದಲ್ಲಿ ಯಾವುದೂ ಸಿಬ್ಬಂದಿ ಇರುವುದಿಲ್ಲ, ಯಾವುದು ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಇರುವುದಿಲ್ಲ. ಈ ಒಂದು ದೃಶ್ಯವನ್ನ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಈ ತಾಲೂಕಿನ ಆರೋಗ್ಯ ಕಚೇರಿ ಖಾಲಿ ಎದ್ದು ಕಾಣುತ್ತಿದೆ. ಹಾಗಾಗಿ ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಆರೋಗ್ಯ ಅಧಿಕಾರಿಗಳು ಖಾಸಗಿ ವಲಯದಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿರುವ ಅಧಿಕಾರಿಗೂ ಕೂಡ ಹೆಚ್ಚಾಗಿದ್ದಾರೆ. ಹಾಗಾಗಿ ಇವತ್ತು ಇದನ್ನ ಗಂಭೀರವಾಗಿ ಆರೋಗ್ಯ ಸಚಿವರು ಗಮನಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ವಿನಂತಿಗಳು. ಶಿವಾನಂದ ಹಿರೇಮಠ್ ಚಿಕ್ಕಣ್ಣಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಧ್ಯಕ್ಷರು, ಕಲಬುರಗಿ. ವರದಿ ಮಲ್ಲಿಕಾರ್ಜುನ ಗವರ್. ಜಿಲ್ಲೆದಾಗ ಮತ್ತು ಕಲಬುರಗಿ ನಗರದಾಗ ಏನದ ಸರ್ಕಾರ ದವಾಖಾನೆಗಳದಾಗ ಯಾವುದೇ ವೈದ್ಯರು ಟೈಮಿಂಗ್ ಸರಿಯಾಗಿ ಬರ್ತಾ ಇಲ್ಲ, ಯಾವುದೇ ಪೇಷಂಟ್ಗಳು ಕರೆಕ್ಟಾಗಿ ನೋಡ್ತಾ ಇಲ್ಲ. ಹಿಂಗಾಗಿ ಏನದ ನಕಲಿ ವೈದ್ಯರು ಎಲ್ಲಿ ಬೇಕಲ್ಲಿ ಅವ್ರು ಕೆಲಸ ಮಾಡ್ಲಿಕತ್ತಾರ. ಈಗ ಏನಾರ ವೈದ್ಯರಿಗೆ ಏನಾರ ಆದ್ರಪ್ಪ ಯಾರು ಇದು ಮಾಡಬೇಕು? ಈ ತಾರ್ಪಾಲ್ ಬಡಾವಣೆದಾಗ ತಾಲೂಕು ಕಚೇರಿ ಇದೆ. ಆ ತಾಲೂಕು ಕಚೇರಿದಾಗ ಹೋಗಿ ಯಾವುದೇ ಒಂದಪ್ಪ ನಾವು ಕಾಂಪ್ಲೇಂಟ್ ಕೊಡ್ಬೇಕಾದ್ರೆ ಯಾರು ಟೈಮಿಗೆ ಸರಿಯಾಗಿ ಅಧಿಕಾರಿಗಳು ಇರಲ್ಲ. ಏನರೇ ಹೇಳೋದಕ್ಕೆ ಹೋದ್ರೆ ಯಾವುದೋ ಒಂದು ಏನೋ ಕ್ರಮ ಕೈಗೊಳ್ಳಲಾಗ್ಯಾರ. ಹಿಂಗಾಗಿ ಮುಂದಿನ ದಿನಗಳದಾಗ ಏನಾದಪ್ಪ ಅಂತಂದ್ರೆ ಈ ನಕಲಿ ವೈದ್ಯರಿಂದ ಮೆಡಿಸಿನ್ಗಳೆಲ್ಲ ಎಕ್ಸ್ಪೈರ್ ಆಗಿ ಇದ್ದಿರ್ತಾವೆ. ಹಿಂಗಾಗಿ ಜನರಿಗೆ ಏನಾರ ಆಯ್ತಪ್ಪ ಅಂದ್ರೆ ನೇರ ಹೊಣೆ ಹಾಕೊಂಡು DC ಅವ್ರು ಆಗ್ತಾರಪ್ಪ ಅಂದ್ರೆ DHOಗಳು ಆಗ್ತಾರಂತೆ ನಾವು ಈ ಹೇಳಕ್ಕೆ ಮನವಿ ಬಯಸುತ್ತೀನಿ. ಗುಲ್ಬರ್ಗ ಜಿಲ್ಲೆಯಾದ್ಯಂತ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಅಲ್ಲಿ ಕಲಬುರಗಿ ನಗರಾದ್ಯಂತ ಅಲ್ಲಿ ಸರ್ಕಾರ ದವಾಖಾನೆಗಳು ಯಾವುದೋ ವೈದ್ಯರ ಟೈಮಿಂಗ್ ಸರಿಯಾಗಿ ಯಾರೂ ಬರ್ತಾ ಇಲ್ಲ. ಹೀಗಾಗಿ ನಕಲಿ ವೈದ್ಯರು ಎಲ್ಲಿ ಬೇಕಲ್ಲಪ್ಪ ಅಂತ ಅವ್ರು ಕೆಲಸಗಳು ಮಾಡ್ಲಿಕತ್ತಾರ. ಅವ್ರು ಯಾವುದೇ ಅವ್ರ ಬಳಿ ಯಾವುದೋ ಒಂದು ಸರ್ಟಿಫಿಕೇಟ್ ಇಲ್ಲ, ಏನೂ ಇರೋಂಗಿಲ್ಲ. ಅವರು ಡೇಟ್ಗಳು ಯಾವ ಗೋಲಿ ಕೊಡ್ತಾರೋ ಯಾವ ಇಂಜೆಕ್ಷನ್ ಕೊಡ್ತಾರೋ ಜನರಿಗೆ ಇದು ಮಾಡ್ಲಿಕತ್ತಾರ. ಹಾಗಾಗಿ ಇಲ್ಲಿ ತಾರಪಾಲ್ ಬಡಾವಣೆದಾಗ ತಾಲೂಕು ಕಚೇರಿ ಇದೆ. ಅಲ್ಲಿ ಹೋಗಿ ಯಾರ ಕಾನ್ಫಿಡೆನ್ಸ್ ಸಲ್ಲಿಸರು ಯಾವ ಅಧಿಕಾರಿಗಳಿಗೂ ಟೈಮಿಂಗ್ ಸರಿಯಾಗಿ ಬಂದು ಪರಿಶೀಲನೆ ಮಾಡೋಂಗಿಲ್ಲ. ಹೀಗಾಗಿ ಜನರಿಗೆ ಒಂದು ಇದು ಅನಾಹುತ ಆಯ್ತಪ್ಪ ಅಂತಂದ್ರೆ ಮೇನ್ DHOಗಳು ಆತಾರ. ಈ ಬಂಗಾಳಿಲಿಂದ ಅಲ್ಲಿಂದ ಬಂದು ನಕಲಿ ವೈದ್ಯರುಗಳು ಕೆಲಸ ಮಾಡ್ಲಿಕತ್ತಾರ. ಜನರಿಗೆ ಆದ್ರೆ ಯಾರು ಕ್ರಮ ಕೈಗೊಳ್ತಾರ? ಹೀಗಾಗಿ ಇವ್ರಿಗೆಲ್ಲ ಕಠಿಣ ಕ್ರಮ ಕೈಗೊಳ್ಬೇಕು. ಕೈಗೊಳ್ಳಿಲ್ಲಪ್ಪ ಇದಕ್ಕೆ ಹೊಣೆ ಆಯ್ತಪ್ಪ ಅಂದ್ರೆ ನೇರವಾಗಿ DHO ಅಂತ ಹೇಳಕ್ಕೆ ನಾನು ಬಯಸ್ತೀನಿ.